ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ, ಈ ಪ್ರಕರಣದಲ್ಲಿ ಆರ್ಥಿಕ ಅಪರಾಧ ಇದ್ದರೆ ಬೇರೆ ದಾರಿ ಇದೆ, ಏನಾದರೂ ಮಾಡಿದರೆ. ಆದರೆ ಸಿಬಿಐ ಮತ್ತು ಇಡಿ ದಾಳಿ ಸರಿಯಿಲ್ಲ ಅಂತ ಅವರ ವಾದ. ಕ್ರಿಮಿನಲ್ಸ್ ರೀತಿ ನೋಡೋದು ಸರಿಯಲ್ಲ. ಒಂದು ವೇಳೆ ತೆರಿಗೆ ವಂಚನೆ ಮಾಡಿದರೆ ದಂಡ ಇದ್ದರೆ ಹಾಕಿ, ಆದರೆ ಈ ಘಟನೆ ಮಾತ್ರ ಅತ್ಯಂತ ದುರದೃಷ್ಟಕರ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿರೋದು. ತೆರಿಗೆ ವಂಚನೆ ಮಾಡಿದ್ರು ಅಂದ ತಕ್ಷಣ ಅವ್ರನ್ನ ಕ್ರಿಮಿನಲ್ಸ್ ರೀತಿ ನೋಡಬೇಡಿ, ಸರಿಯಲ್ಲ ಈ ರೀತಿ ದಾಳಿ ಮಾಡ್ತಕ್ಕಂಥದ್ದು ಅಂತ ಅವರ ಅಭಿಪ್ರಾಯ. ನೋಡಿ, ಈಗ ಎಕನಾಮಿಕ್ ಅಫೆನ್ಸಸ್ ಕೆನಾಟ್ ಬಿ ಟ್ರೀಟೆಡ್ ಆಸ್ ಲೈಕ್ ಕ್ರಿಮಿನಲ್ಸ್. ಓಕೆ, ಅವ್ರಿಗೆ ಎಕನಾಮಿಕ್ ಅಫೆನ್ಸಸ್ ಏನಿದೆ ಅದು ಎಕನಾಮಿಕ್ ಆಗಿದ್ರೆ ಸಿವಿಲ್ ನೇಚರ್ ಕೇಸಸ್ನಲ್ಲಿ ನೀವು ಅದು ಆ ರೀತಿ ಹ್ಯಾಂಡಲ್ ಮಾಡಬೇಕು. ಭಯ ಕ್ರಿಯೇಟ್ ಮಾಡಿ CBI ED ಅದು ಇದು ಸರಿಯಲ್ಲ ಇವತ್ತು ಸರ್. ಈಗ ಅಲ್ಲಿ ಏನಾಗಿದೆ ನನಗೆ ತನಿಖೆ ನಂತರ ಗೊತ್ತಾಗುತ್ತೆ, ವಾಟ್ ಆಲ್ ಹ್ಯಾಸ್ ಟ್ರಾನ್ಸ್ಪೈರ್ಡ್. ನಾನು ಅದಕ್ಕೆ ಎಕನಾಮಿಕ್ ಅಫೆನ್ಸಸ್ ಏನಿದಾವೆ ಅದಕ್ಕೆ ಪೆನಾಲ್ಟಿ ಇದೆ, ಮುಟ್ಗೋಲು ಹಾಕೋತೀರಾ, ಟ್ಯಾಕ್ಸ್ ಇದೆ, ಎಲ್ಲ ಸುಖದ ಮಾಡಿ, ಎಲ್ಲ ದರ್ ಆರ್ ಸೊಲ್ಯೂಷನ್ಸ್ ಫಾರ್ ದ್ಯಾಟ್. ಯು ಕೆನಾಟ್ ಟ್ರೀಟ್ ದಮ್ ಆಸ್ ಕ್ರಿಮಿನಲ್ಸ್ ಈ ಥರ ಮಾಡಿ ವಾತಾವರಣ ಕೆಡಿಸುವಂಥದ್ದು ಆಗಬಾರ್ದು. ಅದರಲ್ಲಿ IT ತಪ್ಪಿದೆ ಬಿಟ್ಟಿದೆ ನನಗೆ ಗೊತ್ತಿಲ್ಲ ಅಂದರೆ ಐ ಡೋಂಟ್ ವಾಂಟ್ ಟು ಕಮೆಂಟ್. But overall, that fear should not be created. Okay, if somebody has done wrong, we are not defending them. You got penalty, ಅವ್ರಿಗೆ ಪೆನಾಲ್ಟಿ ಹಾಕ್ಬೋದು, ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೋಬೋದು, ಎಲ್ಲನೂ ಕೂಡ ಮಾಡ್ಕೋಬೋದು. ಹೀಗಾಗಿ ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಹಿ ವಾಸ್ ರಾಯ್ ಪಾಪ ನಮ್ಮೊಬ್ಬರು ನೋಡಿ, ಈಗ ಅಧಿಕಾರಿಗಳ ಕಿರುಕುಳದಿಂದಲೇ ಸಾವನ್ನಪ್ಪಿದ್ದಾರೆ ಅನ್ನೋ ಕನ್ಕ್ಲೂಷನ್ಗೆ ಪೊಲೀಸರು ಬಂದರೆ ಆಗ ಎಂಬಿ ಪಾಟೀಲ್ ಮಾತನ್ನು ಒಪ್ಬೋದು. ಯಾಕೆಂತಂದರೆ ಎಕನಾಮಿಕ್ ಅಫೆನ್ಸಸ್ನ ಯಾವತ್ತೂ ಕೂಡ ಕ್ರಿಮಿನಲ್ ಅಫೆನ್ಸಸ್ ಅಂತ ಟ್ರೀಟ್ ಮಾಡೋಕ್ಕಾಗಲ್ಲ, ನಿಜ. ಬಟ್ ಅದನ್ನು ಫೇಸ್ ಮಾಡ್ಬೋದಾಗಿತ್ತು, ಫೇಸ್ ಮಾಡ್ದೇ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿತ್ತು ಅಂತಲೂ ಕೂಡ ಒಂದು ವಾದ ಕೇಳಿಬರುತ್ತಷ್ಟೆ.